ಗಿಜ್ಜಿ ಸಾಮಾಡಿ ಬಲಗಾಲಿಟ್ಟು ಮುಂದೆ ಕುಂದ್ರಿವ ಖುಷಿ ನಿತ್ಕೋ. ನೋಡಮ್ಮ, ಈಗ ಈ ಕೂದ್ಲ ಕಟ್ ಮಾಡಿರ್ತೀನಲ್ಲ, ಇದನ್ನ ಚಂದಾಗಿ ಎಲಿ ಒಳಗೆ ಹಾಕಿ ತೆಗೆದಿಡ್ಬೇಕು. ಏನು ಇದನ್ನ ಎಲ್ಲಿ ಬೇಕಲ್ಲಿ ಕಾಲಾಗಿ ಚೆಲ್ಲಾಕ್ ಹೋಗ್ಬೇಡ್ರಿ. ಇದನ್ನ ಯಾವ್ದಾರ ಹೊಳಿ ಕೆರಿ ಹಿಂಗ ನೀರಿರೋ ಜಾಗದಾಗ ಒಗದ್ ಬಿಡ್ರಿ, ಅಂದ್ರೆ ಯಾರು ತುಳಿಯಂಗಿಲ್ಲ. ಹಾನ್ರಿ. ಹುಡುಗನ ಹೆಸರು? ಹುಡುಗನ ಹೆಸರು ಮಂಜು ಅಂತ ಹೇಳಿ ಇಟ್ಟೇವ್ರಿ. ವೃಶ್ಚಿಕ ರಾಶಿ, ಆಮೇಲೆ ಅಶ್ವಿನಿ ನಕ್ಷತ್ರ. ಮಂಜುನಾಥ ನಾಮಧೇಯಸ್ಯ, ವೃಶ್ಚಿಕ ರಾಶಿ, ಅಶ್ವಿನ ನಕ್ಷತ್ರ. ತಂದೆ ಹೆಸರು, ತಾಯಿ ಹೆಸರು ಮಲ್ಲೇಶ್ ಅಂತ ಹೇಳ್ರಿ. ನಾನು ಹೆಂಡತಿ ಗಿರಿಜಾ ಅಂತ ಹೇಳ್ರಿ. ಮಾತಾ ಪಿತಾ ನಾಮಧೇಯಸ್ಯ ಗಿರಿಜಾ ನಾಮಧೇಯಸ್ಯ, ಮಲ್ಲೇಶಿ ನಾಮಧೇಯಸ್ಯ, ಪುತ್ರಂ ಮಂಜುನಾಥ ನಾಮಧೇಯಸ್ಯ, ವೃಶ್ಚಿಕ ರಾಶಿ, ಅಶ್ವಿನಿ ನಕ್ಷತ್ರ. ಸ್ವಾದ್ರ ಮಾವದ ನಮ್ಮ ಇಲ್ರಿ ಸಾಂಬಳ. ಸರಿ, ಹಂಗಾರ ಎಲ್ಗತ್ರಿ ತೆಗಿ ಕೊಡಮ್ಮ. ಇಲ್ಲಿ ಎಲ್ಗತ್ರಿ ಇಲ್ಲೇ ಕೂದ್ಲಕ್ಕ ಮುಟ್ಟಿಸಿ ಕತ್ರಿ ಕೊಡ್ರಮ್ಮ. ಇಲ್ಲಿ ಎಲ್ಗತ್ರಿ ಇರಟ್ರಲ್ಲ, ತೊಂಬರ್ರಿ. ಸ್ವಲ್ಪ ಸಮಯದ ನಂತರ ಕೂಸಿನ ಜವಳ ತಗ್ಸಿದಾಗೈತಮ್ಮ. ಏನು ಗುಡಿ ಒಳಗ ಪ್ರಸಾದ ಇರ್ತೈತಿ, ತಗೊಂಡೋಗ್ರಿ. ನನ್ನ ಮೊಮ್ಮಗ ರಾಜ್ಕುಮಾರ. ಏ ಮಾನ್ಸ, ಹುಡುಗರು ಮಕ್ಕೊಂಡವನ? ಹ್ಞೂ ಮಕ್ಕೊಂಡವ್. ಹೋಗಿ ಎತ್ಕೊಂಬರೋ ಹುಡುಗರು. ಶಾಂತವ, ಈಗ ನೋಡಿದೆ ಇಲ್ಲಿ ಗುಡಿಯಾಗ ಮಕ್ಳಾಗ್ಲಾರ್ದವ್ರದ್ದು ತೊಟ್ಲ ಎಲ್ಲ ತೂಗಿ ಅದೇನೇನ ಮಾಡಾಕತ್ತಿದ್ರವ, ಚೀಟಿ ಪಟ್ಟಿ ಬರೆದು ಕಟ್ಟಾಕತ್ತಿದ್ರು. ಅದೇನು ನೋಡೋದು ವಿಚಾರಿಸ್ಪೂರ, ವಿಚಾರಿಸಿ ಪೂಜಾನ್ ಬದ್ಲಿ ನೀನ ಒಂದು ಮಾಡು, ಕಟ್ಟಿಸ್. ಏನು ಹಿಂಗಾಗ್ಲಿ ನನ್ನ ಮಗಳಿಗೆ ಅಂತ ಬೇಡ್ಕೊಂಡು ಮತ್ತೆ ಪೂಜಾ ಬಂದಿಲ್ಲಲ್ಲ ಅದಕ್ಕೆ. ಹ್ಞೂ ರೀ ಅತ್ಯಾರ, ಹಂಗೆ ಮಾಡ್ತೀನಿ ತೋರಿ. ಆ ಗುಡ್ಡ ಏರ್ಕೊಂಡು ಹೋದ್ಮೇಲೆ ರೀ ಅತ್ಯಾರ ಕಾಲು ಉಳುಕಿದಂಗೆ ಆಗ್ಬಿಟ್ಟೈತಿ ರೀ ಅತ್ಯಾರ. ಅಯ್ಯೋ, ಆ ಕಡೆ ಮೆಟ್ಲಿದ್ವು ಅಂತ ನಾನು ನೋಡಲಿಲ್ಲ. ಶಾಂತಕ, ಹಂಗ ನೀ ಕೇಳೋದು ಇದು ಮಾಡ, ನಾನು ಒಂದು ಅಭಿಷೇಕ ಬರೆಸ್ತೀನಿ. ಆ ಚೀಟಿನ ಅಭಿಷೇಕ ಬರೆಸ್ತೀನಿ, ಹಂಗ ಪ್ರಸಾದ ಮಾಡೋಣ ಅಷ್ಟು. ಹ್ಞೂ ಆಯ್ತು ತಗೋರುವ. ಎಲ್ಲ ನೆಟ್ಟಗಿದ್ದಿದ್ರೆ ನಾನು ನನ್ನ ಮೊಮ್ಮಕ್ಕಳು ಕರ್ಕೊಂಡು ಹೋಗಿ ನಮ್ಮ ಮಂದಿಯವ್ರ ಗುಡ್ಯಾಗ ಜೋಳ ತೆಗಿಸ್ಬೋದಿತ್ತು. ಇದೊಂದು ಬರೋಕ್ಕಾಗಲಿ. ಇದು ಎಡಪೇಸಿ ಅಂತ ಸೊಸಿ ಇಷ್ಟೆಲ್ಲ ರಾಡಿ ನೋಡಿ, ಏನು ಮಾಡ್ಬೇಕೀಗ? ಇವೆಲ್ಲ ಅದೃಷ್ಟ ನನಗಿಲ್ದಂಗೆ ಅದು ನೋಡ್ಲಿಗಿರ್ಲಿ. ಬೇಸರ ಮಾಡ್ಕೋಬೇಡ್ಬಿಡ್ಲೆ. ಇದು ಮಲ್ಲೇಶಣ್ಣವ್ರಿಗೆ ಶರ್ಟಿನ ಬಟ್ಟಿ ಪ್ಯಾಂಟಿನ ಪೀಸ್ ತೊಗೊಂಬಂದೈತಲ್ಲ, ಅದು ಆಮ್ಯಾಗ ಗಿರ್ಜಿ ಗುಡಿ ತುಂಬಿದ್ದು ಅವೆಲ್ಲ ತೊಗೊಂಬರ್ರಿ. ಇದೇನಿದು ಬಿಸಿಬೇಳೆ ಬಾತ್ಗೆ ಇಷ್ಟು ಉಪ್ಪು ಹಾಕಿರಲ್ಲ? ಏನೋ ಉಪ್ಪಾಗಿತ್ತಾ? ಏ ಸ್ವಪ್ನ, ಸ್ವಪ್ನ, ಏ ಸ್ವಪ್ನ ಬಾಯಿಲೆ. ಮೂರತ್ತು ಅಂತ ಕಣ್ಣ ನೀರು ಇಟ್ಕೊಂಡೇ ಬಿಟ್ಟಿರ್ತಾಳೆ ಬೇಕಂತೇಳಿ. ಅಲ್ಲೇ ನಿಮ್ಮ ಮಾವಗ ಮೊದ್ಲ BP ಐತೆ ಅಂತ ಗೊತ್ತೈತಿ ನನಗೆ, ಆದ್ರೂ ಇಷ್ಟ ಉಪ್ಪು ಹಾಕದ? ಹೌದಾ, ಉಪ್ಪು ಜಾಸ್ತಿ ಆಯ್ತಾ? ಈಗ ನಾನು ಉಪ್ಪು ಟೇಸ್ಟ್ ನೋಡಿದ್ದೆ ಅತ್ತಿಯರ, ಉಪ್ಪೇನಂತ ಇದ್ದಿದ್ದಿಲ್ಲ. ಅಂದ್ರ ನಿಮ್ಮ ಮಾವ ಸುಳ್ಳು ಹೇಳ್ತಾರನ? ಉಪ್ಪು ಜಾಸ್ತಿ ಆಗಿದ್ದಕ್ಕೆ ಅವರೇ ಸಿಟ್ಟಿಗೆದ್ದು ಬೈಯಾಕತ್ತಾರ ನೋಡಲ್ಲೇ. ಏನ ಸುಳ್ಳು ಹೇಳ ಗುಣ ನಮ್ಮಲ್ಲಿ ಯಾರಿಗೂ ಇಲ್ಲ, ನಿನಗಿರ್ಬೇಕು. ಚಾಲು ಮಾಡಿದಲ್ಲ ಬಂದು ವರ್ಷ ತೋರ್ಸಾಕ. ಅಲ್ಲ, ಉಪ್ಪು ನೋಡಿ ಹಾಕಕ್ ಬರ್ತೈತೆ ಇಲ್ಲ? ಏನ್ ಮನೆಯವ್ರೆಲ್ಲ ಅತ್ತಿಮ ಒಂದು ದೌಡ್ ಕೊಂದಿಟ್ಟು ಆರಾಮಾಗಿರ್ಬೇಕಂತ ಮಾಡಿಯೇ ಹೆಂಗ? ಇಲ್ರಿ ಅತ್ತಿಯರ, ನಾನು ಉಪ್ಪು ಜಾಸ್ತಿ ಹಾಕಿಲ್ರಿ, ಕಡಿಮೆನೆ ಹಾಕೇನಿ. ಮತ್ತೆಷ್ಟು ವಾದಿಸ್ತಿ ನೋಡ, ಮಾಡಿದ್ದೀನಿ ಒಪ್ಕೊಂತಾಳನ. ಹೋಗ ಅದನ್ನ ತಗೊಂಡೋಗಿ ಬೇರೆ ಮಾಡ್ಕೊಂಬ. ಹೋಗ್ಲಿ ಬಿಡ, ಇದನ್ನ ತಗೊಂಡೋಗಮ್ಮ. ಒಂದ್ ಸ್ವಲ್ಪ ಚಾ ಅಷ್ಟು ಕುಡು ಸಾಕೀಗ. ಕುಡಿದು ನನ್ ಬೇರೆ ಕೆಲಸ ಐತೆ, ಅದನ್ನ ಮುಗಿಸ್ಕೊಂಡು ಅಲ್ಲೇ ಹೊರಗ ನಾಷ್ಟ ಮಾಡ್ತೀನಿ. ಅದೇನ್ ಅಡ್ಗಿ ಮಾಡ್ತಾಳೋ ಏನ ಬಿಡತ್ತಿ. ಅಯ್ಯ ನೋಡು, ನಾನು ನೋಡ್ತಾನೆ ಇದೀನಿ. ಉಪ್ಪು ಜಾಸ್ತಿ ಹಾಕ್ತಾಳ, ಮನಿಯೊಳಗೆ ಒಂದು ಕೆಲಸ ಕರೆಕ್ಟಾಗಿ ಮಾಡ್ಕೊಳಲ್ಲ, ಏನಿಲ್ಲ. ಅವ್ರ ರೂಮ್ ಹೋಗಿ ನೋಡಿ ಎತ್ತಿ ನೀನು. ರೂಮ್ ಅನ್ನೋದು ತಿಪ್ಪದಂಗಾಗೈತಿ. ಅಯ್ಯೋ, ಏನು ಕೆಲಸ ಈ ಮನಿಯೊಳಗಕ್ಕಿಗೆ? ಆ ರೂಮ್ ಅನ್ನೋದು ನೋಡ ಆಕಾರಿಲ್ಲತ್ತಿ. ಜಗ್ಗ ಕಸ ಹರಡಿ ರೂಮ್ ಅನ್ನೋದು ಹೊಲೂಸ್ ಮುಣಿಗೆ ಎದ್ದತಿ. ಹೌದಾ? ನೋಡು ನೋಡು, ತಿಪ್ಪಾಗಿದ್ದಿದ್ವಲ್ಲ, ಮತ್ತಿನ್ನೇನು ಮಾಡ್ತಾವ? ಹಂಗೆ ಇರ್ತಾವ. ಮಾವರ ಚಾ ತಗೋರಿ. ಮಾವರಿಗಷ್ಟೇ. ಯಾಕ ನಂಗೆ ಕೊಟ್ಟಿದ್ರೆ ಏನಕ್ಕಿತ್ತ? ನಂಗೊಂದು ಕಪ್ ಮಾಡ್ಕೊಂಬಾ. ನೀವು ಹೇಳಿಲ್ಲಲ್ಲ ಅತ್ತಿ, ಅದಕ್ಕೆ ನಾನು ನಿಮ್ಗೆ ಬೇಡನ ಅಂತ ಅನ್ಕೊಂಡೆ. ಅನ್ಕೊಂತಿ ಎಲ್ಲ ಬಿಟ್ರೆ ಏನ್ ಬೇಕದನ್ನ ಅನ್ಕೊಂತಿ. ಅದು ಬೇಡ, ಹೋಗು. ನನಗೊಟ್ಟು ಮಾಡ್ಕೊಂಬಾ, ಐಕಿ ಗೊಟ್ಟು ಮಾಡ್ಕೊಂಬಾ, ಹೋಗು. ಬಾಯ್ ಬಿಟ್ಟು ಹೇಳ, ಅದನ್ನೇ ಮಾಡ್ಕೊಂಡ್ ಬರ್ತಾಳ. ಕೌ ಚೀರಾಡಿದ್ರೆ ಏನ್ ಗೊತ್ತಾಕತಿ? ನೀವು ಸ್ವಲ್ಪ ಸುಮ್ನಿರಿ ಅಷ್ಟ. ನಿಮಗೇನ್ ಹೇಳಿನ ನಾನು? ಆತ್ ತಗೋ. ಅಯ್ಯೋ, ಯಾಕೇನಾತ? ಸಕ್ರಿ ಜಾಸ್ತಿ ಆತನ್ ಮಾವ? ಇಲ್ವಾ, ಸಕ್ರಿ ಏನ್ ಜಾಸ್ತಿ ಆಗಿಲ್ಲ. ತಗೋರಿ ಎತ್ತೀರ ಚಾ. ತಡಿ ಎತ್ತಿ, ನಾ ಕುಡ್ದು ಹೇಳ್ತೇನೆ. ಇದಕ್ಕೂ ಏನಾರ ಈಡಾಗಿ ಸಕ್ರಿ ಕ್ರಿ ಹಾಕ್ಯಾಳನ. ಅಯ್ಯೋ, ಸಕ್ರಿ ಅಂದ್ರೆ ಸಕ್ರಿ. ಛೀ, ಮಾವಗೂ ಅಂತದೇ ಕೊಟ್ಟಾಳೇನ ಕಾಂತತಿ ಅಲಾ ಮಾವ. ಓ ಮಾವ ಏನು ಬಾಯ್ ಬಿಟ್ಟು ಹೇಳಾತಿಲ್ಲ. ಹೇಳಿದ್ರಿ ಯಾಕಂದ್ರೆ ನೀವು ಬೈತೀರಿ ಅಂತೇಳಿ ಏನು ಹೇಳಾತಿಲ್ಲ ಅತ್ತಿ. ಸಕ್ರಿ ಜಗ್ಗ ಹಾಕ್ಯಾಳ. ಅಯ್ಯೋ ನಿನಗೇನು ಬಂದೈತೆ ನಿನಗ? ಸಕ್ರಿ ಈ ನಮ್ನಿ ಉಪ್ಪು ಹಾಕಿ ಏನ್ ಮಾಡ್ಬೇಕಂತ ಮಾಡಿ ನೀನು? ನನಗೆ ಗೊತ್ತಾತ್ ತಗೋ. ಇಲ್ಲ, ನಿನ್ ತಲೆ ಒಳಗೆ ಏನ ಕಾಡ್ತಾ ಐತಿ. ಎಲ್ಲ ನಿಮ್ಮವು ಏನಾರು ಹೇಳಿ ಕಳ್ಸಿರ್ಬೇಕು. ಹೋಗಿದ್ದೆಲ್ಲ ನಿನ್ನೆ ನೋಡಾಕ ಪುಣ್ಯಾತ್ಗಿತ್ತಿ. ಏನಂದೆ ಕಳ್ಸಾಳ? ದೌಡು ಉಪ್ಪು ಸಕ್ರಿ ಎಲ್ಲ ಜಾಸ್ತಿ ಹಾಕಿ ಅವ್ರನ್ನ ಕೊಂದಿಟ್ಟು ಅಂತ ಹೇಳಾಳನ? ಓ, ಈಗ ಗೊತ್ತಾತ್ ನನಗೆ. ಏನು ಮಾಟ ಗಿಟ ಮಾಡಿಸ್ಕೊಂಬಂದಿಯೇನ ಅಥವಾ ಏನಾರು ಹೇಳಿ ಕಳ್ಸಾಳ? ಇನ್ನು ಮೇಲೆ ನಿಮ್ಮ ಅವನ ಮನೆಗೆ ಹೋಗೋದು ಬಂದ ನೀನು ಅಷ್ಟೇ.
ಇಲ್ಲತ್ತಿ ನಾವು ಒಮ್ಮೆ ಡಿಕಾಕ್ಷನ್ ಮಾಡಿಟ್ಟಿದ್ದೆ ಆದ್ರೆ ಸಕ್ಕರೆನೂ ಭಾಳ ಹಾಕಿಲ್ಲ. ಬೆಳಗ್ಗೆ ಇವರೇ ಕುಡ್ದೋಗ್ಯಾರ ಅದೇ ಡಿಕಾಕ್ಷನ್. ಬೇಕಾದ್ರೆ ಕೇಳ್ರಿ ನೀವು. ಹೋಗ್ಲಿ ಬಿಡ, ಏನ ಮಿಸ್ ಆಗಿರ್ತಾವ ಒಂದೊಂದ್ಸಲ. ಏನ್ ಮಿಸ್ ಆಕೈತ್ರಿ ಬೇಕಂತೇಳಿ ಹೊಳ್ಳೊಳ್ಳದೆ ಅವೇನ ಗಂಡ ಏನ ಹೆಂಡತಿಗೆ ಏನ್ ಅನ್ನಂಗಿಲ್ಲಲ್ಲ, ಹಂಗ ಕುಡ್ದೋಗ್ಯಾನ. ನಮ್ಗೇನ್ ಹರ್ಕತ್ ಬಿದ್ದೈತಿ ಆ ನಮ್ನಿ ಸಕ್ರಿದ್ ಕುಡ್ ಶಟ್ಯಾಕ. ಇಲ್ಲೋಡ ನೀನ್ ಎಟ್ಟಗಿರಂಗಿದ್ರ ಇಲ್ಲಾಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗ್ಬೋದ. ನಾನು ಎಂತ ಚಂದ ನಮ್ಮ ಅಣ್ಣನ ಮಗಳನ್ನ ತಗೋಬೇಕಂತಿದ್ದೆ, ಅದೇನಂತ ಬಂದ್ ಜೋಡಾದೆ ಏನ ನೀನು. ಅತ್ತಿಯರ ಮಾತಿತ್ತಿದೆ ಯಾಕೆ ಹಂಗಂತೀರಿ? ಏನ ದನಿ ಭಾಳ ಜೋರಾಗಕತ್ತಲ್ಲ ಅತ್ತಿ. ನನಗನ್ನಿಸ್ತೈತಿ ನಿನ್ನೆ ಏನೋ ಆಗೈತಿ. ಇನ್ನೇನಾಗಿರ್ತೈತಿ, ಇವ್ರವ್ವ ಅದಾಳಲ್ಲ ರೊಕ್ಕದ ಸಲುವಾಗಿ ನನ್ನ ಮಗ ಗಂಟು ಬೀಳ್ಸಾಳ, ಏನಾರ ಹೇಳಿ ಕಳ್ಸಿರ್ತಾಳ, ಇಲ್ಲ ಒಟ್ಟು ರೊಕ್ಕ ಪಕ್ಕ ಇಸ್ಕೊಂಡಿರ್ತಾಳ, ಈಕಿ ಕಳಲೆ ಒಯ್ದು ಕೊಟ್ಟಿರ್ತಾಳ. ಇದೇ ಆಗದು ಮತ್ತಿನ್ನೇನೈತಿ. ನನ್ನ ಮನಿ ತೊಳ್ಯಾಕಂತೇಳ ಬಂದಾಳ ಈಕಿ. ಛೇ, ಏನ್ ಆ ಹುಡುಗಿಗೆ ಹಂಗ್ ಬೈತಿ ಬಾಯಿಗೆ ಬಂದಂಗಂತೆ ನಾನು. ಸ್ವಲ್ಪ ಸುಮ್ಮನಿರಿ, ನಿಮಗದು ಗೊತ್ತಾಗಲ್ಲ. ಅತ್ತಿ ಆ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಹಾಕಿದ್ದು ನಾನೇ, ಚಾಕೆ ಸಕ್ಕರೆ ಜಾಸ್ತಿ ಹಾಕಿದ್ದು ನಾನೇ. ನೀನಾ ನಿಜವಾಗ್ಲೂ ಅಕ್ಕಿನ ಮಾಡ್ಯಾಳಂತ ತಿಳ್ಕೊಂಡು ಆಕಿಗೆ ಬೈದೆ ಅಷ್ಟಕೊಂಡು ನಾನು. ನೀ ಹಾಕಿ ಅಂತ ಗೊತ್ತೇ ಇಲ್ಲ ನಂಗೆ. ಹೌದಾ, ಸಾರಿ ಅತ್ತಿ. ಆದರೂ ನಿಮ್ಮ ಮಾವನ ಆರೋಗ್ಯ ಬರಬ್ಬರಿ ಇಲ್ಲವಾ, ಹಂಗೆ ಮಾಡಬೇಡ. ಒಂದ್ಸಲಕ್ಕೆ ಏನಾಗಲ್ಲ ಬಿಡತ್ತಿ. ಸರಿ ಆತ್ ತಗೋರವ ಅತ್ತಿ. ಒಟ್ಟು ಮಾಮ ನನ್ನ ಮದುವೆ ಮಾಡ್ಕೋಬೇಕಷ್ಟೆ. ಹ್ಞೂ ಆತ್ ತಗೋ, ನೀನೇ ನನ್ನ ಮನೆ ಮುದ್ದಿನ ಸಸಿ ಆತಾ. ಅತ್ತಿ ನೋಡ್ತಿರು, ಇನ್ನೂ ಅದು ಹೆಂಗೆ ಕಿರಿಕಿರಿ ಕೊಡ್ತೀನಿ ಈಕಿಗೆ ಅಂತೇಳಿ ಕಿತ್ಕೊಂಡು ಹೋಗ್ಬೇಕತ್ತಿ ಈಕಿ ಇಲ್ಲಿಂದ. ಅದು ಏನು ಮಾಡ್ತೀಯ ಮಾಡು, ಒಟ್ಟು ಓಡ್ಸಕ್ಕಿನ. ಆಕಿ ಹೋದ್ ಮರನೇ ದಿನಾನೇ ಒಟ್ಟಕ್ಕಿ ಬರೀ ಹಿಂಗೆ ಕಿರಿಕಿರಿ ಕೊಟ್ಟರೆ ಉಪಯೋಗಿಲ್ಲ. ಗಂಡನ ಮುಂದೆ ಒಳ್ಳೆ ಕಕ್ಕಳ. ನನ್ನ ಮಗಗ ಆಕಿಗೆ ಕಂಡ್ರೆ ಆಗ್ಲಾರ್ದಂಗೆ ಮಾಡ್ಬೇಕು, ಅಂದರೆ ಅವರಿಬ್ರು ಬೇರೆ ಆಗೋದು. ಅದಕ್ಕೂ ನನ್ನ ಹತ್ರ ಐಡಿಯಾ ಐತತಿ. ಈಗ ಇದೆಲ್ಲ ಆಯ್ತಲ್ಲ, ಇದನ್ನ ಬಂದ ತಕ್ಷಣ ಆಕಿನ ಮುಂದೆ ಹೇಳು, ಅವ್ರ ಮಾಮನ ಮುಂದೆ ಹೇಳು. ಮಾಮ ಆಕಿನ ಕರೆದು ಇನ್ನೊಮ್ಮೆ ಹಿಂಗೆ ಮಾಡ್ಬೇಡ ಅಂದಿರ್ತಾನ. ಮತ್ತು ನಾನು ನಾಳೆ ನಾಡ್ದು ಅದನ್ನೇ ಮಾಡ್ತೀನಿ. ನೀ ತಲೆ ಕೆಡ್ಸ್ಕೊಬೇಡತ್ತಿ, ಅವಾಗ ಬೇಕಂತ ಮಾಡಕತ್ತಾಳ ಅಂತ ಮಾಮಗೂ ಅನಿಸ್ತೈತಿ. ಆಮೇಲೆ ಇನ್ನೂ ಭಾಳ 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 ಪ್ಲ್ಯಾನ್ ಅದಾವತ್ತಿ. ಎಲ್ಲ ಬಾಯಾಗಿ ಹೇಳಿದ್ರೆ ಮಜಾ ಇರಂಗಿಲ್ಲ. ಅವನ್ನೆಲ್ಲ ಮಾಡಿದೆ ಅಂದ್ರೆ ಮಾಮಾಗಿಕ್ಕಿನ ಕಂಡ್ರ ಆಗಿ ಬರಂಗಿಲ್ಲತ್ತಿ. ಏನತ್ತಿ ಅವಾಗ ನೋಡಿ ಇವರಿಬ್ರು ಹೆಂಗೆ ದೂರ ಆಕಾರಂತೇಳಿ. ಮಾಡೋದೇನು ಮಾಡ್ತಿ ಮಾಡ. ಈ ಬಿಕಾರಿ ಉತ್ ಬಂದು ನನ್ನ ಮನೆ ಸೊಸಿ ಆದ ಕಾಸ್ಲೆ ನನ್ನ ಮೈಯ ಉರಿತೈತಿ. 4 ಮಂದ್ಯಾಗ ನಾನು ಸೊಸಿ ಅಂತೇಳಿ ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಹಲೋ, ಏನ್ ಮಾಡತ್ತಿ? ಏನಿಲ್ಲ ನೋಡುವ, ಕುಂತಿದ್ದೆ ಒಬ್ಬೇಕೆ. ಹುಡುಗಿ ಈಗ ಮಕ್ಕೊಂತ ಒಂಚೂರು ಆಟಾಡಿ ಅದಕ್ಕೂ ಊಟ ಮಾಡಿಸಿದ್ನೆ. ಹಂಗ ಕುಂತಿದ್ದೆ ಖಾಲಿ. ಮತ್ತೇನು ನೋಡೋದು, ಟಿವಿ ನೋಡ್ಬೇಕಂದೆ. ಖಾಲಿ ಪಿದಿ ಹೋಲ್ಬಿಡತ್ತಾಗ ಅಂದಾರ ಏನು ನೋಡೋದು ಅಂತೇಳಿ ಹಂಗ ಕುಂತೆ. ಒಂದಿಟ್ಟು ಫೋನ್ಯಾಗ ಏನೋ ನೋಡ್ಕೊಂತ ಒತ್ತಕೊಂತ ನಿನ್ ಫೋನ್ ಬಂತಲ್ಲ ಮಾತಾಡತ್ತೆ. ಯವ್ವ ಒಳ್ಳೆ ಕುಂತಿಯಲ್ಲೇವ ನೀನು ಒಬ್ಬೇಕೆ? ಯಾವಾಗ ನೋಡಿದ್ರ ಈ ಕೆಲಸ ಅಂತೇಳಿ ಮಾಡ್ಕೊಂತ ಕುಂತಿರ್ತಿದ್ದೆ. ಎಲ್ಲಗಳ ನಿಮ್ಮ ಅತ್ತಿ ಅವರೆಲ್ಲರೂ ಇವರು ಇದ್ರಿಂದ ಮನಿ ಗಿರ್ಜಕ್ಕರ್ ಅದಾರಲ್ಲ, ಅವ್ರ ಮಗಂದ ಇದು ಐತಿ ಜವಳ, ಅದಕ್ಕೆ ಅವ್ರ ಮಂದಿಯವ್ರಿಗೆ ಹೋಗ್ಯಾರ. ಅಮ್ಮ ಮಾವಾರ ಆಮೇಲೆ ಅತ್ತಿಯರು ಹೋಗ್ಯಾರ. ಮನೆ ನಾನು ನನ್ನ ಮಗ ಇಬ್ರು ಇದ್ವಿ. ಇವರು ಇಷ್ಟತನ ಇದ್ರು. ಈಗ ಅವರು ನಾಷ್ಟ ಇಷ್ಟ ಮಾಡಿ ಎಲ್ಲ ಕೆಲಸ ಮುಗಿಸಿ ಊಟನೂ ಆತು. ಮಧ್ಯಾಹ್ನ ಮಟನೂ ಇದ್ದು ಅವರು ಹೋದ್ರು. ಬಾಡಿಗೆ ಬಂತಂತೆ, ಅದ ಮುಂಡ್ಗೊಡದ್ದು ಅಲ್ಲಿ ಹೋದ್ರು. ಅಂದ್ರೆ ಬೆಳಗಿಂದ ಒಬ್ಬಿಕೆ ಇದೆಯಾ? ಅಯ್ಯೋ ಕಬರ್ಗೇಡಿ ಹೇಳಬಾರ್ದನ್ಲೆ. ಇಲ್ಲಿಂದ ಒಂದು ಬಸ್ ಹತ್ತಿ ಅಲ್ಲಿ ಬರ್ತಿದ್ದೆ. ಅಯ್ಯ ಅಲ್ಲ, ಹೋಟೆಲಿದ್ದ ಹೆಣ್ಮಗಳನ್ನ ಒಬ್ಬೇಕಿನ ಹೆಂಗ್ ಬಿಟ್ಟು ಯಾರು ನೋಡೋರು. ಹೊಟ್ಟಿಗೆ ಏನ್ ತಿಂತಾರವ್ರು? ಏನ್ಕೇನ್ರ ಹೆಚ್ಚು ಕಮ್ಮಿ ಆದ್ರೆ ಯಾರು ದಿಕ್ಕಂತ? ಅಲ್ಲ ಆ ಮುದೋಡಿನೂ ಕರ್ಕೊಂಡು ಹೋಗ್ಯಾರನ? ಅದು ಈ ವಯಸ್ಸಿನ ದೇವ್ರ ದಿನ ಅಡ್ಡಾಡಿ ಏನ್ ಮಾಡ್ತಿತ್ತಂತ ಗೊತ್ತಾಗದಲ್ಲ. ಅಟ್ಟು ನಿಮ್ಮ ಅತ್ತಿ ಮಾತೆತ್ತಿದ್ರೆ ನಂಗ ಸೊಸಿ ನನ್ನಂಗೆ ಯಾರು ನೋಡ್ಕೊಳ್ಳೋದಿಲ್ಲ ಅನ್ನಂಗ ಮಾತಾಡ್ತಾಳಲ್ಲ. ಆಕಿ ಗೊತ್ತಾಗ್ಬಾರ್ದನ ಇದಿಟ್ಟು. ನೀನಾರ ಹೇಳ್ಬಾರ್ದನ ಅತ್ತೆ ಅಷ್ಟು ಚಲೋ ಇಷ್ಟು ಚಲೋ ಅಂತಿರ್ತೀಯಲ್ಲ. ಮತ್ತೆ ಈಗ ಹಂಗಾರ ಬಿಟ್ಟು ಹೋಗ್ಯಾಳಲ್ಲ, ಇದಕ್ಕೇನೆ ಐತಿ? ಅಯ್ಯೋ ನಮ್ಮವ್ವ ಬೇ, ನಾನೇ ಹೇಳಿದ್ದೆ ಹೋಗಿ ಬರ್ರಿ ಐತೆ. ನನಗೇನಾಗೈತಿ? ನಾನು ತುಂಬಿಟ್ಟಿಲ್ಲ, ಏನಿಲ್ಲ, ಆರಾಮ್ ಇರ್ತೀನಿ ತಗೋರು, ಹೋಗಿ ಬರ್ರಿ ಅಂತೇಳಿ ನಾನೇ ಹೇಳಿದ್ದೆ. ಪಾಪ ಅದಕ್ಕೆ ಹೋದ್ರವ್ರು. ನೀ ಹೇಳ್ತೀಯ? ನೀನು ಹೇಳ್ತಿ ಅಂತೇಳಿ ಅವ್ರು ಹೋಗಾರಲ್ಲ ಬಿಟ್ಬಿಟ್ಟು ಅದನ್ನ ಹೇಳ ಸ್ವಾದ್ಗಿಡಿವು. ಅವ್ವ ಈಗ ನಾ ಬರ್ತೇನೆ ತಡಿ. ನೀ ತಲೆ ಕೆಡ್ಸ್ಕೊಬೇಡ. ಎದಕ್ ಬರ್ತೀವಿ? ನಿಂತ ಕಾಲ ಮ್ಯಾಗ ಎಲ್ಲ ಬಿಟ್ಕೊಟ್ಟತ್ತಾಗ ನೀವು ಒಂದತ್ತಾಗ ಏನಾಗೈತಿ ಹೇಳಿ? ಈಗ ಅಂತದ ಬರುವಂತದಾರ ಅಲ್ಲಿ ಮನ್ಯಾಗ ಅಪ್ಪಗ ಮಾಡಾಕರಿರಂಗಿಲ್ಲ, ಏನಿಲ್ಲ. ಏನ್ ಬಂದ್ರೆ ಏನ್ ಪಟಕ್ನ ಹೋಗಕತ್ತನ? ಏನಿಲ್ಲ ಎತ್ತ ಇರ ಆರಾಮ ಇರ. ಏನ್ ಇಲ್ಲಿ ಬಂದರ ಮಾಡೋದೇನೈತಿ? ಹೌದಿಲ್ಲ? ಅದೇ ನಿನಗ್ ತಾಯಿ ಬರೋದೇ ಬೇಡ ನಿನಗೆ. ನಾ ಬಂದ್ರೆ ಯಾಕೆ ಬರ್ತಾಳ ಈಕೆ ಅಂತೀನಿ. ನೀನು ಆರಾಮ್ ಇರ್ಬೇಕಂತಿ ಒಬ್ಬೇಕೆ. ಅಲ್ಲ ನಿಂಗೆ ತಾಯಿ ಅನ್ನೋದು ಏಟ್ರ ಐತೇನ್ಲಿ ನಿನಗ ತಲೆಯಾಗ? ನಿನಗ ಹಡಿಬಿಟ್ಟಿ ಹೇಳಕ್ ಬರೋದಿಲ್ಲ ನಿನಗ? ಆತವ ಆತ, ಬರೋದಿದ್ರ ಬಾ, ಯಾರು ಬೇಡ ಅಂದ್ರೆ. ಅಲ್ಲ ನಾನು ಸುಮ್ಮನೆ ಯಾಕೆ ಎಲ್ಲ ಕೆಲಸ ಬಿಟ್ಕೊಟ್ಟು ಬರ್ತೀಯ ಅಂತ ಹೇಳಿದ್ದೆ. ಆದ್ರೆ ನೀನು ಅದಕ್ಕೂ ಸಿಟ್ಟು ಮಾಡ್ಕೊಂತಿ ಅಂದ್ರೆ ಏನು ಮಾಡೋದು? ಆತ ಬಾ, ನಿನಗರ ಸಮಾಧಾನ ಆಗ್ಲಿ ಹೋಗ್ಲತ್ತ. ಇಡ್ಲ್ಯಾ ಫೋನ್ ಹಂಗಾರ?